ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ನೋಡಿರಿ, ಬೇಗ ನಾವು ವಿಡಿಯೋ ಸ್ಟಾರ್ಟ್ ಮಾಡಿದ್ರಿ. ನಸರು ಮನ್ಯಾಗ ರೀ. ಅರ್ಷಿ ಏನು ಮಾಡತ್ತೀನಿ ನೀನು? ಸ್ವಲ್ಪ ಇದ್ವಾ ತಿಕ್ಕೊಂಬಂದಾರ ನಜ್ಮ ಈಕಿನ ಹೋಗಿ. ಹಾಂ, ಅದು ಆಕಿಗೆ ಒಂದು ಕೆಲಸ ಹಚ್ಬಿಟ್ರು ನಂಗೆ ಹೋಗಿದ್ದು ಏನು ಕೊಡ್ಬೇಡ್ರಿ ಅಂತ ಆಕಿ ಶನಿವಾರ ಅಂದೆ. ಹಾಂ, ಮಾಡ್ತಾರೆ ಅಡುಗಿದ್ರೊಳಗೆ ಇದ್ರೊಳಗೆ ಏನು ಇಲ್ಲ, ಏನು ತೆಗಿಯಂಗಿಲ್ಲ ಅವ್ರಿಗೆ. ನೋಡ್ತೀರಿ ಬಿರಿಯಾನಿ ಗಿರಿನೆಲ್ಲ ಹೆಂಗೆ ಮಾಡಿರ್ತಾರೆ. ಚಪಾತಿನ ಆಯ್ತು, ರೊಟ್ಟಿನ ಆಯ್ತು, ಎಲ್ಲದ್ರೊಳಗೆ ಅದಾರ ನೋಡಿ ಅವರು. ಎಲ್ಲದ್ರೊಳಗೆ ಕಲ್ತ್ಬಿಟ್ರು ನೋಡೋರು. ಎಲ್ಲ ಕಲ್ತ್ಬಿಟ್ರು ಬರೋಬರ ಅಂತೇಳಿ. ಹಾಂ, ಸ್ವಚ್ಛ ತೊಳಿ. ನಾನು ಮತ್ತು ನಸೀನಪ್ಪ ಇವಾಗ ಸ್ವಲ್ಪ ಹೊರಗೆ ಹೋಗತ್ತೇವ್ರಿ. ನಾವು ಇವಾಗ ಹೊರಗೆ ಹೋಗಿ ನಾನು ನಸೀನಪ್ಪ ಸ್ವಲ್ಪ ಸಾಮಾನು ತರೋದೈತ್ರಿ, ಅದನ್ನು ತೊಗೊಂಡು ಬರ್ತೀವ್ರಿ ಇವಾಗ ನಾವು. ಈಗ ಎಲ್ಲರೂ ಕೂಡಿ ಗಾರ್ಡನ್ಗೆ ಹೋಗಾಕತ್ತೀವಿ ರೀ. ಟೈಮ್ ಅಲ್ಲ 5:30 6 ಗಂಟೆ ಆತ. ನೀ ಹಂಗೆ ತಗೋ, ಇನ್ನು 3 ಗಂಟೆ 4 ಗಂಟೆ ಆಗೈತೆ ಅನ್ನಕ್ಕೆ ನೀನು. ಬಂದ್ಲ ನಜ್ಮ? ಇಲ್ಲ, ಒಳಗೆ ಹೋದಕ್ಕೆ ಬರಲಿಲ್ಲ ಆಕೆ. ಯಾರು ಹಬ್ಬ? ಅಯ್ಯೇ, ಮತ್ತೆ ಹೋಗಾಕತ್ತೀವಿ ಅಂತಂದು ಬರಂಗಿಲ್ಲ. ನಮ್ಮ ಫ್ರೀಯಾಗಿ ಅಲ್ಲೂ ಬಿಡ, ಯಾರು ಬಿಡವಲ್ರು. ಹುಡುಗರು ನೋಡಿ ಬರ್ರಿ. ಏನ ಪೂರ್ತಿ ಪಾಪಡಿ ಇವನ್ನ ತಿನ್ನ ನೋಡಿ, ನಮ್ಗೆ ಒಂದೊಂದು ಬಿಟ್ಟಿಲ್ಲ. ಪಾಪಡಿ ತೊಗೊಂಡು ಬಂದಿದ್ವಿ ರೀ ನಾವಿಲ್ಲಿ ವಾಕಿಂಗಿಗೆ ಅಂತ. ಇವ್ರದ್ದು ನೋಡ್ರಿ ಎಕ್ಸಸೈಸ್. ಓ ಟ್ಯಾಲೆಂಟೆಡ್ ಬಾಯ್. ಲೇ ಉದ್ಯಾನ ಕಡೆ ಬಂದ್ವಿ ನಾವು. ಐ ನೋಡಿ ಕಣ್ಣು ಹೆಂಗ, ಐಲೈನರ್ ಕಾಜಲ್ ಹಚ್ಚಾರ, ಇದಕ್ಕೆ ಲಿಪ್ಸ್ಟಿಕ್ ಹಚ್ಚಾರ್ಲಿ. ನೋಡಿಲ್ಲ ಪಾಪು ಅದ್ರದ ಅಯ್ಯ ಕೋಳಿ ಸಾಕಾಣಿಕೆ ಮಾಡ್ತಿರ್ಬೋದು ಅವ್ರು. ಸೊ ನೋಡಿರಿ, ನಾನಂತೂ ನಮ್ಮ ಮನೆಗೆ ಬೆಳಗ್ಗೆನೇ ಬಂದೆ ರೀ. ಮಮ್ಮಿನ ಅಲ್ಲಿ ಅದಾರ, ಸ್ವಲ್ಪ ಕೆಲಸ ಆಯ್ತಂತಂತ ನಾನು ಬೆಳಗ್ಗೆನೇ ಬಂದೆ ರೀ. ಸ್ವಲ್ಪ ನನಗೆ ಪ್ರಾಬ್ಲಮ್ ಆಗಿತ್ತು ರೀ, ಅದಕ್ಕೆ ನಾನು ಬಂದೆ. ಮಮ್ಮಿ ನನಗೆ ಬೆಳಗ್ಗೆ ಬಿಟ್ಟು ಅವರು ಜಳಕ ಎಲ್ಲ ಮಾಡಿ ಹೋದ್ರಿ ರೀ ವಾಪಸ್. ಮತ್ತು ನಾನು ಬೆಳಗ್ಗೆ ಒಗ್ಗರಣೆನ ಮಾಡಿದ್ದೆ ರೀ, ಅದನ್ನು ತಿಂದು ಮಕ್ಕೊಂಡ್ಬಿಟ್ಟಿದ್ದೆ. ಇವಾಗ 6:30 ಆತ್ರಿ. ಇವಾಗ ಎದ್ದೆ ನಾನು, ಊಟ ಮಾಡಿಲ್ಲ ಏನಿಲ್ಲ, ಬೆಳಗ್ಗಿನಷ್ಟ. ಸೊ ಇವಾಗ ಊಟ ಮಾಡ್ತೀನಿ ರೀ. ಮತ್ತು ಇವತ್ತು ಈದ್ ಮಿಲಾದ್ ಐತಿ. ಸೊ ನನ್ನ ಕಡೆಯಿಂದ ಎಲ್ಲರಿಗೂ ಕೂಡ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ. ಮತ್ತು ಈದ್ ಮಿಲಾದ್ ಪ್ರತಿ ವರ್ಷ ಅಲ್ಲೇ ಡುಮ್ಗಿ ರೋಣಿ ಅಂತ ಎಲ್ಲ ಐತಲ್ಲ, ಪಿಂಜ ರೋಣಿ ಅಂತೆಲ್ಲ ಅಲ್ಲೆಲ್ಲ ಮಾಡ್ತಿದ್ರು. ಬಟ್ ಈ ವರ್ಷ ನಮ್ಮ ಶೆಡ್ ಅಂತ ಅಂದ್ವಲ್ರಿ ನಾವು, ಅಲ್ಲೇ ಮಾಡತ್ತಾರ. ಸೊ ಉಪ್ಪಿಟ್ಟು ಸೀರೆ ಎಲ್ಲ ಐತ್ರಿ, ತಿನ್ನೋದಂತಲ್ಲ, ಅಲ್ಲಿ ಎಲ್ಲ ಎಷ್ಟು ಚಲೋ ಮಾಡ್ತಿರ್ತಾರೆ ಅಂತ ಅನ್ನೋದೆಲ್ಲ ಹೋದ್ವಿಪ್ಪ ಅಂತಂದ್ರೆ ನಾನು ನಿಮಗೆ ತೋರಿಸ್ತೇನೆ ರೀ. ಇಲ್ಲಿ ನೋಡಿ ನಮ್ಮ ಮನೆ ಕಡೆ ಯಾವ ರೀತಿ ಎಲ್ಲ ಡೆಕೋರೇಷನ್ ಮಾಡ್ಯಾರ. ಇದೇ ರೀತಿ ಆ ಸೈಡ್ ಫುಲ್ ಅಲ್ಲೇ ಶೆಡ್ ಐತಲ್ರಿ, ಅಲ್ಲಿ ತನಕನೂ ಅದಕ್ಕಿಂತ ಮುಂದೆ ಮಾಡ್ಯಾರ ಈ ರೀತಿನ. ಸೊ ನೋಡ್ರಿಪ್ಪ, ನಾನಂತ ಇವಾಗ ಕಾಲೇಜಿಗೆ ಹೋಗಿ ಬಂದೆ ರೀ. ಟಿಫಿನು ಕಟ್ಕೊಂಡು ಹೋಗಿದ್ದೆ. ಇವತ್ತು ಲೇಟ್ ಆಗಿತ್ತಪ್ಪ ಅಂತಂದು ರೈಸ್ ಜಲ್ದಿ ರೈಸಿಗಿಟ್ಟು ಒಗ್ಗರಣೆ ಹಾಕೊಂಡು ಹೋದೆ ರೀ ಅದನ್ನು. ಆಮೇಲೆ ಮತ್ತು ಇಷ್ಟು ದಿನ ನಸೀನಪ್ಪನ ಮನೆ ಹಾಕಿದ್ದ ನಿನ್ನೆ ಬಂದೇನು ಒಂಥರ ಹಾಕೊಂಡು ಬಿಟ್ಟಿತ್ತು. ಯಾಕಪ್ಪ ಅಂತಂದ್ರೆ ಅಲ್ಲಿ ಫುಲ್ ಗದ್ದಲ ಇಲ್ಲಿ ಅಷ್ಟು ನೀರ್ಲಿಲ್ಲ ರೀ, ಹುಡುಗರು ಅದೆಲ್ಲ ಇದ್ರೆಲ್ಲ. ಸೊ ಅಲ್ಲಿ ಭಾಳ ಇಷ್ಟ ಆಗಿರ್ತದೆ ಅಲ್ಲಿ ಇರಾಕ. ಆಮೇಲೆ ಮತ್ತು ನನಗೆ ಭಾಳ ಜನ ಕಮೆಂಟು ಮಾಡತ್ತಿದ್ರು ರೀ,
ಅದು ಒಂದರಿ ಅದು ನಾವು ಪಿಜ್ಜಾದ ಹಾಕಿದ್ವೆಲ್ಲ ವೀಡಿಯೋ ಪಿಜ್ಜಾದ ಹಾಕಿದ್ನಲ್ರಿ ನಾನು ಅದ್ರೊಳಗೆ ನಾನು ಮತ್ತು ನನ್ನ ಜನಪ್ಪ ಅದು ಕಾನ್ವರ್ಸೇಷನ್ ಅದನ್ನು ಮಾತಾಡಬೇಕಾದ್ರೆ ನಾವು ಹೇಳಿದ್ವಿ ರೀ ಫಾಕ್ಸ್ ಏನೋ ಹೇಳಿದ್ವಿ ನಾವು ಅದನ್ನು ಎಷ್ಟು ಕಮೆಂಟ್ ಅಂತಂದ್ರೆ ನಾವು ಸಿಕ್ಕಾಪಟ್ಟೆ ಕಮೆಂಟ್ ಬರಾಕೊಂತಿದ್ವಿ ರೀ ಅದ್ರ ಮತ್ತು ಭಾಳ ಜನ ಒಬ್ರು ಕಮೆಂಟ್ ಮಾಡಿದ್ರಿ 10th ಹೆಂಗೆ ಪಾಸ್ ಆದೇವ ಅಂತೆಲ್ಲ. ಸೊ ನಮ್ಮ ಸ್ಕೂಲ್ ಒಳಗೆ ಫಾಕ್ಸ್ ಅದನ್ನೆಲ್ಲ ಕಳಿಸಲ್ಲ ರೀ, ಟೆಕ್ಸ್ಟ್ ಬುಕ್ ಒಳಗಿಂದ ಕಳಿಸ್ತಾರೆ ಮತ್ತು ಜಾಸ್ತಿ ಅಂದರೆ ಜನರಲ್ ನಾಲೆಜ್ ಕಳಿಸ್ತಿದ್ರು ಅಷ್ಟೇ. ಸೊ ದ ಫಾಕ್ಸ್ ಅಂದೆಲ್ಲ ಏನೂ ಕಲಿಸಿಲ್ಲ ರೀ. ಆಮೇಲೆ ಮತ್ತು ಒಂದು ಸಲ ನಮಗೂ ಏನು ಗೊತ್ತಿಲ್ಲ ರೀ, ನಾವೇನು ಇಂಗ್ಲೀಷ್ ಮೀಡಿಯಮಿಂದ ಬಂದೀವಿ, ನಾವೇನು ಇಂಗ್ಲೀಷ್ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅನ್ನೋಂಗೂ ಇಲ್ಲ ರೀ ನಮ್ಗೆ. ಸೊ ಒಂದೊಂದು ಮಿಸ್ಟೇಕ್ ಆಗ್ತಾ ಇರುತ್ತೆ ರೀ. ಸೊ ನಾನು ಕಮೆಂಟ್ಸ್ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ಲ, ಅಂದ್ರೆ ಪೂರ್ತಿ ಕಮೆಂಟ್ ಅವಾಗ ಬಂದಿರೋದ್ರಿಂದ ನಾನು ಹೇಳಿದೆ ಅಷ್ಟೇ ರೀ. ಆಮೇಲೆ ಮತ್ತು ಇವಾಗ ಕಾಲೇಜಿಂದ ಬಂದು ಇವಾಗ ಊಟ ಮಾಡಿದೆ ರೀ ನಾನು. 3:30 ಆಯ್ತು, ರೊಟ್ಟಿ ಇತ್ತು, ಒಂದು ಅರ್ಧ ರೊಟ್ಟಿ ತಿಂದೆ ರೀ ನಾನು, ಅನ್ನ ಏನು ಉಣ್ಲಿಲ್ಲ. ಮತ್ತು ಮಮ್ಮಿಯವರು ಚಿಕನ್ ತರ್ಸತ್ತಾರ ರೀ ಇವತ್ತು. ನಾಳೆ ನಮ್ಮ ನಾನೇನು ಇಲ್ಲೇ ಅದಾರ ರೀ, ಅವರು ನಾಳೆ ಊರಿಗೆ ಹೋಗ್ತಾರಂತ. ಸೊ ಅದಕ್ಕೆ ಚಿಕನ್ ಊಟ ಮಾಡಿಸಿ ಕಳ್ಸೋಣ ಅಂತ ಹೇಳಿ ಇವತ್ತು ಚಿಕನ್ ತರಿಸ್ತಾರೆ. ಸೊ ಅದೇ ಇವತ್ತು ರಾತ್ರಿ ಚಿಕನ್ ಆಯ್ತಲ್ಲ, ಅದಕ್ಕೆ ಒಂದು ಅರ್ಧ ರೊಟ್ಟಿ ಅಷ್ಟೇ ಉಂಡೀನಿ ರೀ. ಅದೇ ಇವಾಗ ಚಿಕನ್ ನೋಡೋಣ್ರಿ, ನಾನಂತೂ ಭಾಂಡೆ ಅದಾವ, ನಾನಂತೂ ಭಾಂಡೆ ತೊಗೊಂಡ್ಬಂದು ಸ್ವಲ್ಪ ವರ್ಕ್ ಐತ್ರಿ ಬರ್ಕೊಳ್ಳೋದು, ಅದನ್ನು ಮಾಡ್ಕೊಂಡು ಕುಂದಿರ್ತೀನಿ ರೀ. ಇವಾಗ ಅವರ ಮಾಡ್ಕೊಳ್ಳಿ ಅಡುಗೆ. ನಾನು ಹೇಳಿದ್ನಲ್ಲ ರೀ ಚಿಕನ್ ತಂದಾರ ಅಂತಂದು, ಆಕಿ ನಾನು ಹೇಳಾರ್ದೆ ಭಾಂಡೆದನ್ನೆಲ್ಲ ತೊಗೊಂಡು ಹೋಗ್ಬಿಟ್ಟಲ್ರಿ, ನಾನು ತೊಳಿಬೇಕಂತ ತಕ್ಷಣ. ಸೊ ಇವಾಗ ಮತ್ತೆ ನನಗೆ ಅಡುಗೆ ಮಾಡೋದು ಬಂತ್ರಿ. ಇವಾಗ ಪಟ ಅಂತ ಹೇಳಿ ಅಡುಗೆ ಮಾಡಿಬಿಡೋಣ್ರಿ. ಇನ್ನೂ ಟೈಮ್ ಆಗಿಲ್ಲ ರೀ, ಈಗ 5:30 ಆಯ್ತು. ಸೊ ಇವಾಗ ಫಸ್ಟಿಗೆ ಎಲ್ಲ ಕಬಾಬಿಗೆ ಹಚ್ಚಿ ಇಡ್ತೇನೆ ರೀ. ಅಂದ್ರೆ ನಾನು ಲಾಸ್ಟಿಗೆ ಕರಿಯುವಾಗ ಫುಲ್ ಚಲೋತ್ನಾಗಿ ಮಸಾಲೆ ಎಲ್ಲ ಚಿಕನಿಗೆ ಹತ್ಕೊಂಡ್ಬಿಟ್ಟಿರುತ್ತೆ ರೀ, ಟೇಸ್ಟಿ ಆಗುತ್ತೆ. ಮಸಾಲೆ ಎಲ್ಲ ಒಳಗೆ ತನಕನೂ ಹತ್ಕೊಂಡಿರುತ್ತೆ ರೀ ಅದು. ಇಲ್ಲಿ ನೋಡ್ರಿ, ಇಲ್ಲಿ ಹೋಗಿ ಚಿಕನ್ ತೊಗೊಂಡು ಬಂದೆ. ಇದು ಗ್ರೇವಿ ಮಾಡಕ್ಕೆ ರೀ, ಮತ್ತು ಇದನ್ನು ಜಾಸ್ತಿ ತೊಗೊಂಡೇನಿ ರೀ, ಇದು ಕಬಾಬ್ ಮಾಡಕ್ಕೆ ರೀ. ಇವಾಗ ಅಂದ್ರೆ ಗ್ರೇವಿ ನಾವೇನು ಉಣ್ಣಲ್ಲ ರೀ, ಜಾಸ್ತಿ ಗ್ರೇವಿ ಒಳಗಿಂದ ದಾದಿಯವ್ರು ಅಷ್ಟೇ ಉಣ್ತಾರೆ. ಸೊ ಅವ್ರಿಗಂತ ಇದು ಇಷ್ಟು ಮಾಡಿದ್ರಿ. ಆಮೇಲೆ ಮತ್ತು ಇದು ಕಬಾಬ್ ನಾವೆಲ್ಲರೂ ಉಣ್ತೇವಲ್ಲ, ಸೊ ಹಾಗಾಗಿ ಕಬಾಬಿಗೂ ಜಾಸ್ತಿ ತೊಗೊಂಡೇನಿ ರೀ ನಾನು. ಇವಾಗ ಗ್ರೇವಿ ಆಮೇಲೆ ಮಾಡ್ತೀನಿ ರೀ. ಫಸ್ಟಿಗೆ ಕಬಾಬಿಗೆ ಎಲ್ಲ ಮಸಾಲೆ ಹಚ್ಚಿ ಇಟ್ಬಿಡ್ತೀನಿ ರೀ. ಇವಾಗ ಇಲ್ಲಿ ನೋಡ್ರಿ, ನಾನು ಚಿಕನ್ ಒಳಗೆ ಕಬಾಬ್ ಮಾಡೋಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಉಪ್ಪು, ಖಾರ, ಗರಂ ಮಸಾಲ, ಧನಿಯಾ ಪೌಡ್ರ್, ಆಮೇಲೆ ಮತ್ತು ಜೀರಿಗೆ ಪುಡಿ ಹಾಕೀನಿ ರೀ. ಮತ್ತು ಇದ್ರೊಳಗೆ ಒಂದು ನಿಂಬೆ ಹಣ್ಣು, ಆಮೇಲೆ ಮತ್ತು ಸ್ವಲ್ಪ ಕಾರ್ನ್ಫ್ಲವರ್ ಹಿಟ್ಟು, ಆಮೇಲೆ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು, ಆಮೇಲೆ ಮತ್ತು ತತ್ತಿ ಹಾಕೋದಾದ್ರೆ ಹಾಕ್ತೀನಿ ರೀ ನಾನು, ಇಲ್ಲ ತಂದ್ರಿಲ್ಲ. ಆಮೇಲೆ ಮತ್ತು ಚಿಕನ್ 65 ಇಲ್ಲ, ಅದನ್ನು ಹೋಗಿ ಮಮ್ಮಿ ಇವಾಗ ತೊಗೊಂಡು ಬರ್ತಾರೆ ರೀ, ಅದನ್ನು ಹಾಕಿಬಿಡ್ತೀನಿ. ಅದನ್ನೆಲ್ಲ ಹಾಕಿ ಚಲೋತ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡೋಕೆ ಇಟ್ಬಿಡ್ತೀನಿ ರೀ. ಅಂದ್ರೆ ನಾನು ಗ್ರೇವಿ ರೈಸ್ ಅದನ್ನೆಲ್ಲ ಮಾಡೋಷ್ಟ್ರೊಳಗೆ ಅಂದ್ರೆ ಇದು ಚಲೋತ್ನಾಗಿ ಎಲ್ಲ ಚಿಕನ್ಗೆ ಮಸಾಲೆ ಅದೆಲ್ಲ ಹತ್ಕೊಂಡಿರುತ್ತೆ ರೀ. ಆಮೇಲೆ ಮತ್ತು ಫ್ರೈ ಮಾಡಿದಾಗ ಎಲ್ಲ ಚಿಕನ್ ಒಳಗೂ ಮಸಾಲೆ ಹೋಗಿರುತ್ತೆ, ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ರೀ. ನೋಡಿದ್ರೊಳಗೆ ಎಲ್ಲ ಮಸಾಲೆ ಹಾಕಿ ಆಮೇಲೆ ಮತ್ತು ಇದ್ರ ಹಾಕಿಂದ ಅಕ್ಕಿ ಹಿಟ್ಟು, ಕಾರ್ನ್ಫ್ಲವರ್ ಹಿಟ್ಟು ಮತ್ತು ತತ್ತಿನೂ ಹಾಕಿದೆ ರೀ ನಾನು. ಇನ್ನು ಮಮ್ಮಿ ಇದು ತೊಗೊಂಡು ಬಂದಿಲ್ಲ ರೀ, ಚಿಕನ್ 65. ಇವಾಗ ಅವ್ರು ತೊಗೊಂಡು ಬಂದಮೇಲೆ ಅದನ್ನು ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ ರೀ. ಆಮೇಲೆ ಇವಾಗ ಫಸ್ಟ್ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ರೀ. ಇವಾಗ ಚಲೋತ್ತಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಇವಾಗ ಇದನ್ನೆಲ್ಲ ಸ್ವಲ್ಪ ಜಾಸ್ತಿ ಇದು ಆತ ಅಂತಂದ್ರೆ ನಿಮಗೆ ಸ್ವಲ್ಪ ನೀರು ಹಾಕಿ ನೀವು ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನು. ನೋಡ್ರಿ, ಇದು ಯಾವ ರೀತಿ ಆಗ್ತಾ ಅಂತಂದ್ರೆ ಸ್ವಲ್ಪ ಕಲರ್ ಚೇಂಜ್ ಟೈಪ್ ಕಾಣಿಸತ್ತೈತ್ರಿ. ಇವಾಗ ಚಿಕನ್ 65 ಹಾಕಿದ್ದೀಪ ಅಂತಂದ್ರೆ ಅದು ಕರೆಕ್ಟ್ ಆಗಿಬಿಡುತ್ತೆ ರೀ ಕಲರ್. ನಿಮಗೆ ಬೇಕಂದ್ರೆ ನೀವು ಇದು ಮಾಡ್ಬೋದು ರೀ, ಚಿಕನ್ 65 ಹಾಕ್ಲಾರ್ದು ಇರ್ಬೋದು ರೀ, ಅಂದರೂ ಟೇಸ್ಟಿ ಆಗ್ತಾವೆ ರೀ. ಇವಾಗ ಇದನ್ನು ಮುಚ್ಚಿ ಇಟ್ಬಿಡೋಣ ರೀ. ಅಷ್ಟರೊಳಗೆ ಅಂದ್ರೆ ಇವಾಗ ಮಮ್ಮಿ ಟಮಾಟೆ ಅದನ್ನೆಲ್ಲ ತೊಗೊಂಡು ಬರೋಕೆ ಹೋಗ್ಯಾರ ರೀ. ಇವಾಗ ಟಮಾಟಿ ಹಣ್ಣು ತೊಗೊಂಡು ಬಂದ್ರಪ್ಪ ಅಂತಂದ್ರೆ ಗ್ರೇವಿದೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ರೀ ನಾನು. ಮತ್ತು ನಾನು ಈ ಸೈಡ ಗ್ರೇವಿ ಮಾಡ್ಕೊಳಕ್ಕೆ ಕೊಬ್ಬರಿ ಬೇಕಲ್ರಿ, ಹಸಿ ಕೊಬ್ಬರಿ. ಹಾಗಾಗಿ ಇಲ್ಲೇ ಇದು ಬಡ್ಯಾತೀನಿ ರೀ, ತೆಂಗಿನಕಾಯಿ. ಇಲ್ಲಿ ನೋಡ್ರಿ, ನಾನು ಕೊಬ್ಬರಿ ಎಲ್ಲ ಒಡ್ಕೊಂಡೆ. ಇವಾಗ ಈ ರೀತಿ ತೆಗೆದು ಇಲ್ಲಿ ನೀರು ಇಲ್ಲಿ ಇವಾಗ ಹೋಗಿ ಚಿಕನ್ 65 ತೊಗೊಂಡು ಬಂದ್ರಿ. ಇವಾಗ ಇದನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡೋಣ ರೀ. ಇವಾಗ ಮತ್ತು ನಾನಿಲ್ಲೇ ಟಮಾಟಿ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕೊಬ್ಬರಿ ಎಲ್ಲ ಹೆಚ್ಕೊಂಡೇನಿ ರೀ ಗ್ರೇವಿ ಮಾಡ್ಕೊಳಕ್ಕೆ. ಇಲ್ಲಿ
ಇಲ್ಲಿ ನೋಡ್ರಿ ನಾನು ಈ ಮಸಾಲೆನೂ ಮಾಡ್ಕೊಂಡೆ ರೀ. ಇದನ್ನೇ ನಾನು ಹುರಿಲಿಲ್ಲ ರೀ, ಟಮಾಟಿ ಉಳ್ಳಾಗಡ್ಡೆ ಇದನ್ನೇ ನಾನು ಹುರಿಲಿಲ್ಲ ರೀ, ಹಂಗೆ ಮಿಕ್ಸಿ ಮಾಡ್ಕೊಂಡೆ ಅದನ್ನು ಎಣ್ಣೆ ಒಳಗೆ ಫ್ರೈ ಮಾಡಿದ್ರೆ ಆತಂತಂದು. ಈ ಸೈಡ್ ಸಾರಿಗೆ ಅದೆಲ್ಲ ಇಟ್ಟಿದ್ದೈತ್ರಿ. ಸೊ ಹಾಗಾಗಿ ನಾನೆಲ್ಲ ಇಲ್ಲಿ ಕೆಳಗೆ ಚಿಕನ್ ಹಂಗೆ ಐತಿ, ಇನ್ನೂ ಕುದಿಸಿಲ್ಲ ಅದನ್ನು. ಇವೆಲ್ಲ ಸೀಟಿ ಮುಗಿದ್ಮೇಲೆ ಚಿಕನ್ನು ಕುದಿಸಿ ಜಲ್ದಿ ಚಿಕನ್ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ರೀ. ಮತ್ತು ಇವಾಗ ಚಪಾತಿ ಹಿಟ್ಟು ನಾದಿಡ್ತೀನಿ ರೀ. ಯಾಕಪ್ಪ ಅಂತಂದ್ರೆ ಜೋಳ ಇಟ್ಟಿದ್ದೈತ್ರಿ ಗಿರಣಿ ಒಳಗೆ ಹೋಗಿ ಇನ್ನೂ ತೊಗೊಂಡು ಬಂದಿಲ್ಲ. ಸೊ ಹಾಗಾಗಿ ರೊಟ್ಟಿ ಮಾಡೋಕ್ಕಂತ ಆಗಲ್ಲ, ಅದಕ್ಕೆ ಚಪಾತಿ ಹಿಟ್ಟು ನಾದ್ಬಿಡ್ತೀನಿ ರೀ ಇವಾಗ. ನೋಡಿರಿ ಈ ಸೈಡ್ ನಾನು ಚಿಕನ್ನು ಕುದಿಸ್ಕೊಂಡೆ, ಅದೆಲ್ಲ ಚಲೋತ್ನಾಗೆ ಕುದಿದ್ರಿ. ಮತ್ತು ಈ ಸೈಡ್ ಚಿಕನ್ ಗ್ರೇವಿ ಮಾಡ್ಕೊಳಕ್ಕೆ ಎಣ್ಣೆ ಒಳಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಕಸ್ತೂರಿ ಮೇಥಿ, ಆಮೇಲೆ ಮತ್ತು ನಾವೇನು ಪೇಸ್ಟ್ ಮಾಡ್ಕೊಂಡಿಲ್ಲ ಅದನ್ನು ಹಾಕೇನ್ರಿ. ಇವಾಗ ಇದೆಲ್ಲ ಚಲೋತ್ನಾಗೆ ಕುದಿಬೇಕ್ರಿ. ಯಾಕಪ್ಪ ಅಂತಂದ್ರೆ ನಾನು ಫ್ರೈ ಮಾಡ್ಕೊಂಡಿಲ್ಲ ರೀ ತರಕಾರಿ ಏನು, ಹಂಗೆ ಮಿಕ್ಸಿ ಮಾಡಿಬಿಟ್ಟಿದ್ನಲ್ಲ, ಅದಕ್ಕೆ ಎಣ್ಣೆ ಒಳಗೆ ಫ್ರೈ ಆಗ್ಬೇಕ್ರಿ ಇವಾಗ ಇವೆಲ್ಲ. ಆ ಸೈಡ ಚಿಕನ್ ಗ್ರೇವಿ ಎಲ್ಲ ರೆಡಿ ಆತ್ರಿ. ಮತ್ತು ಈ ಸೈಡ್ ಚಪಾತಿ ಹಿಟ್ಟು ನಾದಿದ್ನಲ್ಲಿ ಇಷ್ಟು ಚಪಾತಿ ಹಿಟ್ಟು ನಾದಿದ್ದೆ ರೀ. ಇವಾಗ ಎಷ್ಟು ಬೇಕಲ್ಲ ಚಪಾತಿ ಅಷ್ಟು ಚಪಾತಿ ಜಲ್ದಿ ಮಾಡಿ ಬೇಯಿಸ್ಕೊಂಡು ಬಿಡೋಣ್ರಿ ಇವಾಗ. ಸೊ ನೋಡ್ರಿಪ್ಪ, ನಾವಂತೂ ಎಲ್ಲ ಅಡುಗೆನೂ ಮುಗಿಸಿದೆ ರೀ ನಾನು, ಮತ್ತು ಎಲ್ಲರೂ ಊಟನೂ ಮಾಡಿದ್ವಿ. ಆಮೇಲೆ ಮತ್ತು ಇವಾಗ ನಾನು ಇವತ್ತು ಅಡುಗೆ ಮಾಡೋದ್ರೊಳಗೆಲ್ಲ ಬರ್ಕೊಂಡೇ ಇಲ್ಲ ರೀ. ಹಾಗಾಗಿ ಇವಾಗ ಬ್ಯಾಗ್ ತೊಗೊಂಡು ಬಂದೇನಿ ರೀ, ಬ್ಯಾಗ್ ಮತ್ತು ಸ್ಟಡಿ ಟೇಬಲ್. ಸೊ ಬೆಳಗ್ಗೆ ಜಲ್ದಿ ಎದ್ದು ಬರ್ಕೊತೇನೆ ರೀ, ಅಂದರೆ ನನ್ನ ಎಲ್ಲ ವರ್ಕು ಕಂಪ್ಲೀಟ್ ಆಗುತ್ತೆ. ಸೊ ಮತ್ತು ನಿಮ್ಗೇನಾದರೂ ನಾನು ಇವತ್ತು ಮಾಡಿದಿರ್ತಕ್ಕಂಥ ಎಲ್ಲ ಅಡುಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ, ಮತ್ತು ನಾನು ಈ ಒಂದು ವ್ಲಾಗ್ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನನ್ನ ಚಾನೆಲ್ಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್.